ಸಿಪಿಐ ಪಕ್ಷದಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ. ಭಾರತದ ಸಂಪತ್ತು ಬಂಡವಾಳದಾರರಿಗೆ. ಸ್ವಾತಂತ್ರ್ಯ ನಂತರ ರೈತರು, ಕಾರ್ಮಿಕರು ಮತ್ತು ಸಾಮಾನ್ಯ ಜನರ ತೆರಿಗೆಯಿಂದ ನಿರ್ಮಾಣ ಮಾಡಲಾಗಿದ್ದ ಸಾರ್ವಜನಿಕ ಸಂಪತ್ತನ್ನು ಖಾಸಗಿ ಬಂಡವಾಳದಾರರಿಗೆ ವರ್ಗಾಯಿಸಲು ಮೋದಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಇದರಲ್ಲಿ ಎನ್ಎಂಪಿ ಯೋಜನೆಯೂ ಒಂದು. ಇದರ ಪ್ರಕಾರ 26,700 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನ, 8 ಲಕ್ಷ ಕೋಟಿ ಬೆಲೆ ಬಾಳುವ ಹೆದ್ದಾರಿಗಳನ್ನ ಕೇವಲ 1.6 ಲಕ್ಷ ಕೋಟಿ ರುಗಳಿಗೆ ಅದಾನಿ, ಅಂಬಾನಿಯಂತಹ ಬಂಡವಾಳದಾರರಿಗೆ ವರ್ಗಾಯಿಸಲಾಗುತ್ತಿದೆ. 400 ರೈಲ್ವೆ ಸ್ಟೇಷನ್ಗಳು, 741 ಕಿಲೋಮೀಟರ್ ಕೊಂಕಣ್ ರೈಲ್ವೆ, 265 ರೈಲ್ವೆ ಗುಡ್ ಶೆಡ್ಗಳು, 90 ಪ್ಯಾಸೆಂಜರ್ ರೈಲ್ಗಳು, 25 ಪ್ರಮುಖ ವಿಮಾನ ನಿಲ್ದಾಣಗಳು ಖಾಸಗೀಕರಣ ಮಾಡಲಾಗುತ್ತದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಆರೋಪಿಸಿದರು. ಆಲೋಚನೆ ಇದ್ದಂಥವರು, ಯೋಗ ದರ್ಶನ ಇದ್ದಂಥವರು ಎಲ್ಲೂ ಬಂದು ಪ್ರಪಂಚದ ಇದರಲ್ಲಿ ಹೋದಾಗ ಮಾತ್ರ ಅಲ್ಲೆಲ್ಲ ಒಂದು ಕಡೆ ಅವರ ಭಕ್ತರು ಈ ಸೋಷಿಯಲ್ ಮೀಡಿಯಾದವ್ರು ಮಾತ್ರ ಮಿಂಚಿಸ್ತಾ ಇದ್ದಾರೆ ಹೊರತು ನಿಜವಾದ ಜನರ ಹತ್ರ ಬಂದು ಎಂದು ಪ್ರಧಾನಿಯವರು ನಾನು ಈ ದೇಶಕ್ಕೆ ಇಂಥದ್ದು ಉದ್ಧಾರ ಮಾಡಿದ್ದೀನಿ ಅಂತ ಎಲ್ಲೂ ಹೇಳೋಕ್ಕಾಗಲೇ ಇಲ್ಲ. ಜೊತೆಗೆ ಇವರು ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದಿದ್ರೆ ಬೇರೆ ಪಕ್ಷದವ್ರನ್ನ ಕರ್ಕೊಂಡ್ಬಂದು ಇವತ್ತು ಪಕ್ಷಾಂತರ ಮಾಡಿಸಿ ಮತ್ತೆ IT, ED ಎಲ್ಲ ದಾಳಿಗಳು ಮಾಡಿಸಿ ಗೆಲ್ಲಬೇಕಾದಂಥ ಒಂದು ಪರಿಸ್ಥಿತಿ ಇಲ್ಲ. 400ನ ಗುರಿಯನ್ನು ಭ್ರಮೆನ ಸೃಷ್ಟಿ ಮಾಡಬೇಕಾದಿರಲಿಲ್ಲ. ಜನ 2013ರಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಇದ್ರು, ಅವರಿವರು ಸಾಕು BJP ಬೇಕು ಅಂತ. ಇವತ್ತೇನು ಹೇಳ್ತಾ ಇದ್ದಾರೆ ಗೊತ್ತಾ, ನಾವು ತಪ್ಪು ಮಾಡಿದ್ದೀವಿ 10 ವರ್ಷದಿಂದ ಅನ್ನೋ ರೀತಿಯಲ್ಲಿ ಇವತ್ತು ಬರ್ತಾ ಇದೆ. ಅವ್ರು ಹೇಳಿದಂಥ ಉದ್ಯೋಗದ ಬಗ್ಗೆ ಆಗಲಿ, ರೈತರ ಬೆಲೆಗೆ ದ್ವಿಗುಣ ಇದಾಗಲಿ, ಯುವಕರ ಒಂದು ಬದುಕಿಗಾಗಲಿ ಯಾವುದೂ ಇಲ್ಲ. ಯಾವುದಾದ್ರೂ ಒಂದು ಭಾವನಾತ್ಮಕ ವಿಚಾರನ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ ಎ ಟೈಮ್ ಎಫೆಕ್ಟಿವ್ ಆಗಿ ಮಿಸ್ಲೀಡ್ ಮಾಡೋ ಅಂಥ ಒಂದು ನೆಟ್ವರ್ಕ್ ಬಿಟ್ಟರೆ ದೇಶದ ಅಭಿವೃದ್ಧಿಗೆ ಇವತ್ತು ಯಾವುದೂ ಅವರು ಕಣ್ಣಾರೆ ಕಾಣೋ ಅಂಥ ಪರಿಸ್ಥಿತಿ ಇಲ್ಲ. ದೇಶ ಮಾರೋದು ಒಂದೇನೇ ಅಭಿವೃದ್ಧಿನ ಅನ್ನೋದು ನಾವು ಇವತ್ತು ಕೇಳಬೇಕಾಗಿದೆ. ಇವರ ಕಾಲಘಟ್ಟದಲ್ಲಿ ಆದಾಯ ಬಂದಿರೋದು ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅಂತ ಅವರ ಆಯವ್ಯಯದಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದರೆ ಜನರು ಇವತ್ತು ನೋಡಿರೋ ಅಂಥದ್ದನ್ನ ತಾಣಕ್ಕಾಗ್ತಾ ಇಲ್ಲ. ಕಣ್ಣೀರು ಬರುತ್ತೆ ಮಾರ್ಕೆಟ್ಗಳಿಗೆ ಹೋದರೆ. ಅಲ್ಲಿ ತರಕಾರಿ ಬೆಳೆದಿರೋ ಅಂಥ ರೈತರುಗಳು ಮತ್ತು ಮಾರೋ ಅಂತ ಇವ್ರನ್ನ ನೋಡಿದರೆ ಅದು ಅಲ್ಲೇ ಉಳಿದು ಇವತ್ತು ಕೊಳ್ಳೋ ಶಕ್ತಿ ಇಲ್ದಲೇನೆ ಬರೀ ತೆರಿಗೆನೇ ಹೆಚ್ಚು ಮಾಡಿರೋದು ಬಿಟ್ಟರೆ ಜನರ ಜೋಬಿಗೆ ಎಂದೂ ಮೋದಿಯವರು ಅಥವಾ NDA ಕೂಟ ಎಂದೂ ಸಹ ಈ ಒಂದು ಜೋಬ್ ತುಂಬ ಅಂತ ಕಾರ್ಯಕ್ರಮನ ಮಾಡಿಲ್ಲ. ಕೇವಲ ಒಡೆದಾಡ್ಸೋದು, ಪ್ರತಿಯೊಂದು ಭಾವನಾತ್ಮಕವಾಗಿ ದ್ವೇಷ ಬಿತ್ತದನ್ನ ಬಿಟ್ಟರೆ ಮತ್ತೆ ಏನೂ ಇಲ್ಲ. ದುಡ್ಡು ಇರೋ ಅಂತರನ್ನ ಕರ್ಕೊಂಬಂದು ನಾವು ಗೆಲ್ಬಹುದು ಅನ್ನೋ ಒಂದು ತಂತ್ರಗಳನ್ನ ಸಹ ಅದು ಬಾರಿ ಚೆನ್ನಾಗಿ ಮಾಡ್ತಾರೆ. ಈಗ ಅವ್ರ ನೀತಿಗಳಲ್ಲಿ ಅದು ವ್ಯಕ್ತ ಆಗಿದೆ, ನಮ್ಮ ಭಾವನೆ ಅಲ್ಲ. ಯಾರಿಗೆ ಆದಾಯ ಬಂದಿದೆ ಮೋದಿಯವರ ಆಡಳಿತದಲ್ಲಿ 10 ವರ್ಷದಲ್ಲಿ? ಬಡವ್ರಿಗೆ ಆದಾಯ ಬಂದಿದ್ರೆ ಬಡವ್ರು ನಮಗೆ ಬಂದಿತ್ತು ಅಂತ ಹೇಳ್ತಾ ಇದ್ರು. ಯಾರನ್ನಾದ್ರೂ ಕರೆದು ಕೇಳಿದ್ರೆ ಹೇಳಲಿಕ್ಕೆ ಆಗ್ತಾ ಇದೆಯಾ? ಅವ್ರು ಹೇಳ್ತಾವ್ರೆ ಆಯವ್ಯಯ 3 ತಿಂಗಳಲ್ಲಿ ನೀವು ತೆಗೆದು ನೋಡಿ, ಕರಡಿ ಕುಣಿತ ಅಂತಾರೆ, ಗೂಳಿ ಓಟ ಅಂತಾರೆ, ಎಷ್ಟು ನಡೀತಾ ಇದೆ. ಆ ಲೆಕ್ಕಾಚಾರ ನಮ್ಮ ಸಾಮಾನ್ಯ ಜನಕ್ಕೆ ಗೊತ್ತಿರೋದೇನು ಗೊತ್ತಾ? ಅವತ್ತು ದುಡ್ಡು ತಿನ್ನೋ ಅಂತ ಜನ ಅಕ್ಕಿ ವಿಚಾರ ಬಂದಾಗಲೇ ಏನು ಬಂತು? ಇಲ್ಲಿ 34 ರೂಪಾಯಿ ಕೇಳಿದ್ರೆ ಯಾಕೆ ಕೊಡೋಕ್ಕಾಗಲಿಲ್ಲ? ಮತ್ತೆ 29 ರೂಪಾಯಿ ಅಂತ ಯಾಕೆ ಬಂತು? ಬಡವ್ರದಾಗಿದ್ರೆ ಅವತ್ತೇ ಕೊಡೋದಿತ್ತಲ್ಲ ಬಡವರು ಅಂತ ಹೇಳ್ಬಿಟ್ಟು. ಇನ್ನೂ ಇಲ್ಲ 4 ರೂಪಾಯಿ ಕಡಿಮೆನೆ ಮಾಡಿ ಕೊಡ್ತೀವಿ ಅಂತ ಹೇಳ್ಬೋದಿತ್ತಲ್ಲ. ಅದು ಎಲ್ಲೂ ಎಷ್ಟು ಚಂದವಾಗಿ ಸುಳ್ಳನ್ನ ಸತ್ಯ ಮಾಡೋ ಅಂಥ ತಂತ್ರ ಮೋದಿ ಮತ್ತು ಭಕ್ತರಿಗಿರೋವಷ್ಟು ಇಡೀ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇಲ್ಲ ಅಂತ ಇವತ್ತು ಸಾಬೀತಾಗಿದೆ. ಅದು ಮುಖ್ಯವಾಗಿ ಬಂದಿರೋ ಅಂಥ ಅನುಭವದ ಮಾತಲ್ಲಿ ನಾವು ಹೇಳಿ ತೆಂಗು ಅಭಿವೃದ್ಧಿ ಮಂಡಳಿ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಚುನಾವಣೆಗೆ ಬಂದರು. ಆದರೆ 10 ವರ್ಷಗಳಾದ್ರೂ ಇವತ್ತು ತೆಂಗು ಅಭಿವೃದ್ಧಿ ಮಂಡಳಿ ಇಲ್ಲ. ಒಬ್ಬರಿಗೆ ಒಂದು ಸ್ವಾಮಿನಾಥನ್ ವರದಿ ಪ್ರಕಾರ ಬೆಂಬಲ ಬೆಲೆ ಏನು C2+50 ಕೊಡಬೇಕಾಯಿತು, ಅದೂ ಇಲ್ಲ. ಯಾಕೆ ಇವತ್ತು ಕೊಬ್ಬರಿಗೆ ಬೆಲೆ ಜಾಸ್ತಿ ಆಗ್ತಾ ಇಲ್ಲ ಅಂತಂದರೆ ಕೇಂದ್ರ ಸರ್ಕಾರ ಆಮದು ಸುಂಕ ನೀತಿಯನ್ನು ಇವತ್ತು ತಾಳೆ ಎಣ್ಣೆಗೆ ಇರ್ತಕ್ಕಂಥ 23% ಇವತ್ತು ಕಡಿಮೆ ಮಾಡಿರ್ತಕ್ಕಂಥ ಪ್ರಮಾಣದಲ್ಲಿ ಇವತ್ತು ಒಬ್ಬರಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಸ್ವಾಮಿನಾಥನ್ ವರದಿ ಪ್ರಕಾರ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಬಿಟ್ರು. ಆದರೆ ಅವರು ಕೊಟ್ಟಂಥ ವರದಿಯನ್ನು ಜಾರಿ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಇದೇ ಮೋದಿ ಸರ್ಕಾರ ಅಫಿಡವಿಟ್ ಹಾಕಿರ್ತಕ್ಕಂಥದ್ದನ್ನ ದ್ವಂದ್ವ ನೀತಿಯನ್ನು CPM ಪಕ್ಷ ಖಂಡಿಸುತ್ತೆ. ಹಾಗಾಗಿ ರೈತರ ಎಲ್ಲ ಬೆಳೆಗಳಿಗೆ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಬೇಕು ಅಂತೇಳಿ ಈ ಚುನಾವಣಾ ಸಂದರ್ಭದಲ್ಲಿ ನಾವು ಇದು ಮಾಡ್ತಾಯಿದ್ದೀವಿ. ಇನ್ನೊಂದು ಉದ್ಯೋಗ ಪ್ರಶ್ನೆ. ಅವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ತುಮಕೂರು ವಸಂತ ಕೈಗಾರಿಕಾ ಪ್ರದೇಶದಲ್ಲಿ ಫುಡ್ ಪಾರ್ಕ್ ಅಂತೇಳಿ ಉದ್ಘಾಟನೆ ಮಾಡಿದ್ರು. 110 ಎಕರೆ
ರೈತರಿಂದ ಕಡಿಮೆ ಬೆಲೆಗೆ ಕಂಡುಕೊಂಡು ಇವತ್ತು ಫ್ಯೂಚರ್ ಗ್ರೂಪ್ನಿಗೆ ಕೊಟ್ಟಂಥ ಇದು ಅವನು ದಿವಾಳಿ ಆಗಿದ್ದೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಇದಾಕೊಂಡಿದ್ದಾನೆ. ಅದು ರಾಜಿ ಸಂಧಾನ ನಡೀತಾ ಇದೆ. 110 ಎಕರೆ ಇವತ್ತು ರೈತರಿಂದ ಕೊಟ್ಕೊಂಡಿದ್ದು, ಉದ್ಯೋಗನೂ ಮುಚ್ಚೋಯ್ತು, ಫ್ಯಾಕ್ಟ್ರಿನೂ ಮುಚ್ಚೋಯ್ತು, ವರ್ಕರ್ಸು ತಿಕ್ಕಾಪಾಲಾದರು. ಅದೇ ರೀತಿ ಒಳಗಡೆ ಇವತ್ತು HAL ಅಂತ ಹೇಳಿ ತಗೊಂಬಂದಿದ್ದಾರೆ, ಉದ್ಯೋಗ ಕೊಡ್ತೀವಿ ಅಂತ. ಯಾವ ಸ್ವರೂಪದ ಉದ್ಯೋಗಗಳನ್ನ ಕೊಡ್ತಾ ಇದ್ದಾರೆ ಅವರು? ಗುತ್ತಿಗೆ ಆಧಾರದ ಉದ್ಯೋಗಗಳನ್ನ ಕೊಡ್ತಾ ಇದ್ದಾರೆ. ಅವ್ರಿಗೆ ಸೇವಾ ಭದ್ರತೆ ಇಲ್ಲ, ಕಾಯಂ ಸ್ವರೂಪದ ಕೆಲಸಗಳಿಲ್ಲ, ಹೈಯರ್ ಆ್ಯಂಡ್ ಫೈಯರ್ ಒಳಗಡೆ ಯಾವ್ಯಾವ ಬೇಕಾದ್ರೂ ಕಿತ್ತಾಕ್ಬೋದು. ಈ ಥರ ಒಂದು ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರವನ್ನು ಈ ಬಾರಿ ಎಲ್ಲ ದೇಶಪ್ರೇಮಿಗಳು ಅವ್ರನ್ನ ಸೋಲಿಸಿ ಪರ್ಯಾಯ ನೀತಿಗೋಸ್ಕರ ಎಡ ಜಾತ್ಯತೀತ ಪಕ್ಷಗಳನ್ನು ಗೆಲ್ಲಿಸಬೇಕು ಅಂತೇಳಿ ಈ ಮುಖಾಂತರ ವಿನಂತಿಯನ್ನು ಮಾಡ್ತಾಯಿದ್ದೀವಿ. ಚುನಾವಣೆಗಳು ಜಾತಿ ಆಧಾರಿತವಾಗಿ ನಡೀತಾ ಇರುವಂಥ ಕುಲುಷಿತವಾದಂಥ ವಾತಾವರಣದಲ್ಲಿ ಭಾರತ 75 ವರ್ಷಗಳನ್ನು ಕಳೆದಿದೆ ಸ್ವತಂತ್ರ. ಈ ಅನಾರೋಗ್ಯಕರವಾದಂತಹ ಸ್ಥಿತಿ ಬದಲಾಗಿ ನೀತಿ ಆಧಾರಿತವಾದಂತಹ ರಾಜಕಾರಣ ದೇಶಕ್ಕೆ ಬರದೆ ದೇಶದ ಸಮಗ್ರ ಅಭಿವೃದ್ಧಿ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮ ಭಾಳ ದೃಢವಾದಂಥ ಅಭಿಪ್ರಾಯ. ಆ ನಿಟ್ಟಿನಲ್ಲಿ CPIM ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಜನ ನೀತಿ ಆಧಾರಿತವಾದಂತಹ ಪ್ರಶ್ನೆಗಳನ್ನು ಚರ್ಚೆ ವಿಮರ್ಶೆಗೆ ಹಚ್ಚಿ ಯೋಚಿಸಿ ಅವರ ಅನುಭವಗಳ ಆಧಾರದಲ್ಲಿ ಮತ ಚಲಾಯಿಸಬೇಕು ಅನ್ನುವಂಥದ್ದನ್ನು ವಿನಂತಿ ಮಾಡ್ತೀವಿ. ಸೊ ನಾವು ನೋಡ್ತಾ ಇದ್ದೀವಿ ದೇಶದ ಇವತ್ತಿನ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ಒಂದು ಎರಡು ದ್ವಂದ್ವಾತ್ಮಕವಾದಂತಹ ಇದಿದೆ. ಕೆಲವರೆಲ್ಲ ಭಾಳ ಪ್ರಜ್ವಲಿಸ್ತಾ ಇದೆ, ಭಾಳ ಒಳ್ಳೆಯ ದಿನಗಳಿವೆ ಅಂಥೇಳಿ ಹೇಳೋವಾಗಲೇ ದೇಶದ ನಿಜವಾದಂಥ ಪರಿಸ್ಥಿತಿ ಬೇರೆಯೇ ಇದೆ ಅನ್ನುವಂಥ ಅಂಕಿಅಂಶಗಳನ್ನು ಭಾಳ ವಿವರವಾಗಿ ನಾವು ಈ ಹೇಳಿಕೆಯಲ್ಲಿ ಕೊಟ್ಟಿದ್ದೇವೆ. ನಮ್ಮ ವಿಶ್ವ ಅಸಮಾನತೆಯ ವರದಿ ಭಾಳ ಪ್ರಮುಖವಾದಂಥ ಅಂಶವನ್ನು ಗುರುತಿಸಿದೆ. ಬಡತನ ಮತ್ತು ಅತ್ಯಂತ ಅಸಮಾನತೆಯ ದೇಶಗಳ ಪಟ್ಟಿಯಲ್ಲಿ ಭಾರತ ಇದೆ ಅಂಥೇಳಿ ಹೇಳಿದೆ. ನಮ್ಮಲ್ಲಿ ಆಸ್ತಿಯೇ ಇಲ್ಲದಂಗೆ ಆಗ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ದಿನೇ ದಿನೇ. 10% ಇರುವಂಥವ್ರ ಜನರ ಬಳಿ ದೇಶದ 77% ಆಸ್ತಿ ಕೇಂದ್ರೀಕೃತಗೊಳ್ತಾ ಇದೆ. ಇದು ಅಸಮಾನತೆಯನ್ನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. 50% ಕೆಳಸ್ತರದಲ್ಲಿರುವಂಥ ಜನರ ಆಸ್ತಿ 3% ಇದೆ ಅಂತನ್ನುವಂಥದ್ದು. ಸೊ ಇದನ್ನು ವಿಶ್ಲೇಷಣೆಗೆ ಒಳಪಡಿಸುವಾಗ ಅಂಕಿಅಂಶಗಳು ಭಾಳ ಸ್ಪಷ್ಟವಾಗಿ